ಇನ್ನು ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಲೇಟೆಸ್ಟ್ ಸರ್ವೆಯನ್ನ ಹೇಳ್ತಾ ಇದ್ದೀವಿ. ಲಿಂಗಾಯತ ಮತಗಳು ಅರ್ಧದಷ್ಟು ಬಂದರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಎಸ್ಡಿಎ ಮತಗಳು ಕಂಪ್ಲೀಟ್ ಬಿಜೆಪಿ ಕಡೆ ವಾಲುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಒಂದು ಕಡೆ ಕ್ಷೇತ್ರದಲ್ಲಿದೆ ನಾಯಕ ಸಮುದಾಯದ ಸುಮಾರು 21,000 ಮತ. ಈಗಾಗಲೇ ಇದಕ್ಕೆ ವಿನಯ್ ಕಾರಣ ಮತ್ತು ಕುರುಬರ ಮತಗಳು ಛಿದ್ರವಾಗುವ ಎಲ್ಲ ಸಾಧ್ಯತೆ ಇದೆ. ನಗರ ಭಾಗದಲ್ಲಿರೋ ಕುರುಬರ ಮತ ಕಾಂಗ್ರೆಸ್ಗೆ ಬಿದ್ದರೆ ಗ್ರಾಮೀಣ ಭಾಗದ ಕುರುಬರ ಮತ ಬಿಜೆಪಿ ಪಾಲಾಗುವ ಸಾಧ್ಯತೆ ಇದೆ. ಇನ್ನು ಗ್ರಾಮೀಣ ಭಾಗದ ಕುರುಬರ ಮತ ಬಿಜೆಪಿಗೆ ಪಾಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿ 36 ಹಳ್ಳಿಗಳಲ್ಲಿವೆ ಕುರುಬರ ಮತಗಳು. ಗ್ರಾಮೀಣ ಭಾಗದಲ್ಲಿ ಈಗಾಗಲೇ 36 ಹಳ್ಳಿಗಳಲ್ಲಿ ಕುರುಬರ ಮತ ಇದೆ. ಸೊ ಅಲ್ಪಸಂಖ್ಯಾತ ಮತಗಳನ್ನು ಪೈಕಿ 70% ಕಾಂಗ್ರೆಸ್ಗೆ ಬೀಳಬಹುದು ಎನ್ನುವಂತಹ ಸಾಧ್ಯತೆ ಕೂಡ ಇದೆ. ಉಳಿದಿರುವಂತಹ 30% ಮತ ಬಂಡಾಯ ಅಭ್ಯರ್ಥಿಗೆ ಬೀಳುವ ಸಾಧ್ಯತೆ. ಇಲ್ಲಿ ಏನು ಅಲ್ಪಸಂಖ್ಯಾತರ ಮತಗಳು ಏನಿದ್ದಾರೆ ಈ ಒಂದು ಮತಗಳ ಪೈಕಿ 70% ಅಂದರೆ 70% ಕಾಂಗ್ರೆಸ್ಗೆ ಆ ಒಂದು ಮತಗಳು ಬೀಳಬಹುದು. ಇನ್ನೂ 30% ನಾವು ನೋಡೋದಾದರೆ ಬಂಡಾಯ ಅಭ್ಯರ್ಥಿಗಳು ಯಾರು ಇದ್ದಾರೆ ಮುಸ್ಲಿಮರು ಅವರಿಗೆ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಒಬ್ಬ ಅಭ್ಯರ್ಥಿ 500 ಮತ ಪಡೆದರೂ 10,000 ಮತ ಡಮಾರ್ ಆಗುತ್ತೆ. ಒಳ ಮೀಸಲಾತಿ ಸಂಘರ್ಷದ ಕಾರಣ ಎಸ್ಸಿ ಮತ ವಿಭಜನೆ ಆಗುವಂತಹ ಸಾಧ್ಯತೆ ಇದೆ. ಎಸ್ಸಿ ಮತಗಳಲ್ಲಿ ಈಗಾಗಲೇ 60 ಮತ್ತು 40 ಈಗಾಗಲೇ ಈ ರೀತಿಯಾಗಿ ಡಿವೈಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕ್ಷೇತ್ರದಲ್ಲಿ ಏನು ನಾಯಕ ಸಮುದಾಯದ ಸುಮಾರು 21,000 ಮತಗಳಿವೆ. ನಗರ ಭಾಗದಲ್ಲಿರುವಂತಹ ಕುರುಬರು ಮತ ಕಾಂಗ್ರೆಸ್ಗೆ ಬಿದ್ದರೆ ಇನ್ನು ಹಳ್ಳಿ ಭಾಗದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ 36 ಹಳ್ಳಿಗಳಿವೆ. ಕುರುಬರ ಮತ ಅಲ್ಲಿರುವಂತಹ ಉಳಿದ 30% ಮತ ಬಂಡಾಯ ಅಭ್ಯರ್ಥಿಗೆ ಬೀಳುವಂತಹ ಸಾಧ್ಯತೆ ಇದೆ. ಸೊ ಈಗಾಗಲೇ ಒಳ ಮೀಸಲಾತಿ ಸಂಘರ್ಷದ ಕಾರಣ ಎಸ್ಸಿ ಮತ ವಿಭಜನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ಬಿಜೆಪಿ ಇವೆರಡರ ನಡುವೆ ಬಂಡಾಯ ಎದ್ದಿರುವಂತಹ ಮುಸ್ಲಿಂ ಸಮುದಾಯದವರು. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಮುಖ್ಯವಾಗಿ ಈ ಒಂದು ದಾವಣಗೆರೆ ಕ್ಷೇತ್ರ ಸಾಕಷ್ಟು ರಂಗೇರುತ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಲಿಂಗಾಯತ ಮತ್ತು ಮುಸ್ಲಿಮರೇ ನಿರ್ಣಾಯಕರು ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಒಂದು ಕಡೆ ಸಮರ್ಥ ಅವರು, ಇನ್ನೊಂದು ಕಡೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು, ಇವರೆಲ್ಲರ ಮಧ್ಯೆ ಬಂಡಾಯ ಎದ್ದಿರುವಂತಹ ಮುಸ್ಲಿಮರು. ಅಲ್ಲಿ ಇನ್ನೂ ಏನೇನೆಲ್ಲ ನಡೀತಾ ಇದೆ, ಯಾವ ಥರ ಸಿಚುವೇಶನ್ ಇದೆ? ವಿನೋದ್, 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಸಹಜವಾಗಿ ದಾವಣಗೆರೆ ದಕ್ಷಿಣ ಸದ್ದು ಮಾಡೋದಕ್ಕೂ ಕೂಡ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಸಮಸ್ಯೆಗಳು ಟಿಕೆಟ್ ಹಂಚಿಕೆ ಮೊದಲೇ ಸೃಷ್ಟಿಯಾಗಿತ್ತು. ಪ್ರಮುಖವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗೊಂದಲ ಆಗಿತ್ತು. ಗದ್ದಲಗಳಾಯಿತು. ಗದ್ದಲಗಳು ನಾಯಕರುಗಳ ನಡುವೆ ಮನಸ್ಸುಗಳ ನಡುವೆ ವೈಮನಸ್ಸು ಶುರುವಾಯಿತು. ಎಲ್ಲವೂ ಕೂಡ ಆಯಿತು. ಕೊನೆಗೆ ಕುಟುಂಬಕ್ಕೆ ಮಣೆ ಹಾಕುವಂತಹ ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡಿದರು. ಕಾರಣ ಬಾಗಲಕೋಟೆಯಲ್ಲೂ ಕೂಡ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ. ಅದರಂತೆ ಕನಿಕರದ ಆಧಾರದ ಮೇಲೆ ಇಲ್ಲೂ ಕೂಡ ಕುಟುಂಬಕ್ಕೆ ಟಿಕೆಟ್ ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಆದರೆ ಸಮರ್ಥ ಶಾಮನೂರ್ ಅವರ ಗೆಲುವು ಅಷ್ಟು ಸುಲಭ ಆಗೋದಿಲ್ಲ ಅನ್ನೋದಕ್ಕೆ ಹಲವು ಒಂದಿಷ್ಟು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಆ ಭಾಗದಲ್ಲಿ ಅಂದರೆ ದಾವಣಗೆರೆ ದಕ್ಷಿಣದಲ್ಲಿ ನಿರ್ಣಾಯಕ ಮತಗಳು ಲಿಂಗಾಯತ ಮತ್ತು ಅಲ್ಪಸಂಖ್ಯಾತ ಮತಗಳು. ಕಾಂಗ್ರೆಸ್ ಒಂದು ಅಂದ್ಕೊಂಡಿರುವಂತಹದ್ದು ಅಷ್ಟು ಅಲ್ಪಸಂಖ್ಯಾತ ಮತ ಮತ್ತು ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಬೀಳುತ್ತೆ ಅನ್ನುವಂಥದ್ದು. ಆದರೆ ಪರಿಸ್ಥಿತಿ ಆ ಭಾಗದಲ್ಲಿ ಹಂಗಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು, ಅನೇಕ ಸಾಕ್ಷಿಗಳಿವೆ. ಪ್ರಮುಖವಾಗಿ ಅಲ್ಪಸಂಖ್ಯಾತ ಮತವನ್ನು ನಾವು ಒಂದಿಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋದರೆ ಸುಮಾರು 70ರಿಂದ 80 ಸಾವಿರ ಅಲ್ಪಸಂಖ್ಯಾತ ಮತಗಳು ಆ ಭಾಗದಲ್ಲಿ ಇದೆ. ಆದರೆ ಈ ಬಾರಿ ಏನು ಶಾಮನೂರು ಶಿವಶಂಕರಪ್ಪನವರು ಕಳೆದ ಬಾರಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಮುಂಬರುವಂತಹ ಚುನಾವಣೆಗೆ ತಮ್ಮ ಸಮುದಾಯಕ್ಕೆ ನಾವು ಟಿಕೆಟ್ ಅನ್ನು ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಅನ್ನುವಂತಹದ್ದು ಅಲ್ಪಸಂಖ್ಯಾತ ಸಮುದಾಯದ ಮಾತಾಗಿದೆ. ಹಾಗಾಗಿ ಈ ಬಾರಿ ಅವರು ಕಾಲವಾದಂತಹ ನಂತರದಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟಿಡಿದ್ರು. ಆದರೆ ಆ ಪಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಹೈಕಮಾಂಡ್ ಅದಕ್ಕೆ ಮನವೊಲಿಕೆ ಆಗಲಿಲ್ಲ. ಕೊನೆಗೆ ಇವರಿಗೆ ಟಿಕೆಟ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಷ್ಟೂ ಅಲ್ಪಸಂಖ್ಯಾತರ
ಜನರ ಪೈಕಿ ಸುಮಾರು 25ಕ್ಕೂ ಹೆಚ್ಚು ಜನ ನಾಮಿನೇಷನ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ವಾಪಸ್ ತೆಗೆದುಕೊಂಡ್ರೆ ಮತ್ತೊಂದಿಷ್ಟು ಜನರ ನಾಮಪತ್ರ ಹಾಗೆ ಉಳಿದಿದೆ. ಸುಮಾರು 15ಕ್ಕೂ ಹೆಚ್ಚು ಜನ ಅಲ್ಲಿ ಅಲ್ಪಸಂಖ್ಯಾತರು ನಾಮಿನೇಷನ್ ಫೈಲ್ ಮಾಡಿರೋದ್ರಿಂದ ಒಬ್ಬರಿಗೆ 500 ಮತ ಡಿವೈಡ್ ಆದರೂ ಕೂಡ ಸುಮಾರು 10ರಿಂದ 15 ಸಾವಿರದಷ್ಟು ಮತ ಅಲ್ಲಿ ಡಿವೈಡ್ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಲಿಂಗಾಯತರ ಪೈಕಿ ಅನೇಕರು ಕಾಂಗ್ರೆಸ್ಗೆ ಆಗ್ತಾರೆ ಅನ್ನುವಂತಹದ್ದಿಲ್ಲ. ಸುಮಾರು 60ಯಿಂದ 70% ಕಾಂಗ್ರೆಸ್ಗೆ ಮತ ಬಂದ್ರೆ ಉಳಿದಂತಹ 30% ಬಿಜೆಪಿಗೆ ಹೋಗುತ್ತೆ. ಯಾಕಂದ್ರೆ ಸಾಂಪ್ರದಾಯಿಕ ಮತಗಳು ಒಂದಿಷ್ಟು ಬಿಜೆಪಿಯ ಕಡೆ ಇದೆ. ಇದರ ಜೊತೆಗೆ ನಿನ್ನೆ ಇವತ್ತು 2 ದಿನಗಳ ಕಾಲ BSY ಅಲ್ಲೇ ಉಳ್ಕೊಂಡಿದ್ದಾರೆ. ಇದೇ ಮತಗಳನ್ನ ತಮ್ಮ ಕಡೆ ವಾಲಿಸ್ಕೊಳ್ಳೋದಕ್ಕೆ ಒಂದಿಷ್ಟು ತಂತ್ರಗಳನ್ನ ಮಾಡ್ತಿದ್ದಾರೆ. ರಾತ್ರಿಯೂ ಕೂಡ ಅಂದ್ರೆ ಇಡೀ ರಾತ್ರಿ ಅವರು ಒಂದಿಷ್ಟು ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಅಷ್ಟೂ ಲಿಂಗಾಯತ ಮತಗಳು ಬಿಜೆಪಿಗೆ ಬರಬೇಕು, ಅಹಿಂದ ವರ್ಗದವರಿಗೂ ಕೂಡ ಟಿಕೆಟ್ ಕೊಟ್ಟಿದ್ದೇವೆ, ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಸಮುದಾಯವಾರು ಕೊಡ್ತೇವೆ ಅನ್ನುವಂತಹ ಒಂದಿಷ್ಟು ಭರವಸೆಗಳನ್ನ ನೀಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದನ್ನ ಹೊರತುಪಡಿಸಿದ್ರೆ ಸಹಜವಾಗಿ ಅಲ್ಲಿ ಆ ಭಾಗದಲ್ಲಿ ಮರಾಠ ಮತಗಳೇನಿದ್ದಾವೆ ಆ ಎಲ್ಲವೂ ಕೂಡ ಬಿಜೆಪಿಯೇ ಪಾಲಾಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲೂ ಕೂಡ ಸಾಂಪ್ರದಾಯಿಕ ಮತಗಳಿರುವಂಥದ್ದು. ಇನ್ನು ST ಅಂತೂ ಕಂಪ್ಲೀಟ್ಲಿ ಬಿಜೆಪಿ ಪಾಲಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಕ್ಯಾಂಡಿಡೇಟ್ ಇರೋದೇ ST ಸಮುದಾಯದ ಕ್ಯಾಂಡಿಡೇಟ್ ಆಗಿರ್ತಾರೆ. ಇನ್ನು SC ಮತಗಳ ವಿಚಾರವಾಗಿಯೂ ಕೂಡ ಒಂದಿಷ್ಟು ಡಿವೈಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಯಾಕಂದ್ರೆ ಒಂದು ಒಳ ಮೀಸಲಾತಿಯ ಹೊಡೆತ ದೊಡ್ಡ ಮಟ್ಟದಲ್ಲಿ ಇದೆ. ಆ ಭಾಗದಲ್ಲಿರುವಂತಹ ಅನೇಕ ಯುವಕರು ಒಳ ಮೀಸಲಾತಿಗೆ ಕಾಯ್ತಾ ಇದ್ರು. ಅಂದ್ರೆ ಒಂದಿಷ್ಟು ಜನರಿಗೆ ಕೆಲಸ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ಬಹುತೇಕವಾಗಿ ಏನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ SC ಮತಗಳು ಬಿಜೆಪಿ ಕಡೆ ವಾಲುವಂತಹ ಸಾಧ್ಯತೆಗಳಿದೆ. ಇನ್ನು ಕುರುಬ ಮತದ ವಿಚಾರವಾಗಿ ನೋಡ್ತಾ ಹೋದ್ರೆ ನಾವು 2 ವಿಚಾರ. ಒಂದು, ಸಿದ್ದರಾಮಯ್ಯ ಇದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿರುವಂತಹ ಅನೇಕ ಕುರುಬ ಸಮುದಾಯ ಬಿಜೆಪಿಗೆ ಮತ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮ್ಯಾನಿಪ್ಯುಲೇಟೇಷನ್ ನಡೀತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ GB ವಿನಯ್ ಕುಮಾರ್ ಇರೋದ್ರಿಂದ ಏನಾಗತ್ತೆ ಮುಂಬರುವಂತಹ ದಿನಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಂದ್ರೆ ಅವ್ರೀಗ ಕಾಂಗ್ರೆಸ್ನಲ್ಲಿ ಮುನ್ಸ್ಕೊಂಡಿರೋದ್ರಿಂದ ಅಥವಾ ಕಳೆದ ಬಾರಿಯ ಟಿಕೆಟ್ ಕೈತಪ್ಪಿದ್ರಿಂದನೂ ಕೂಡ ಒಂದಿಷ್ಟು ಅವರದ್ದೇ ಆದಂತಹ ಸಂಘಟನೆಗಳನ್ನ ಕಟ್ಕೊಂಡು ಓಡಾಡ್ತಿದ್ದಾರೆ. ಹಾಗಾಗಿ ಆ ಮತಗಳು ಕೂಡ ಡಿವೈಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಇದಿಷ್ಟು ಅಲ್ಲಿರುವಂತಹ ಒಂದಿಷ್ಟು ಮತ ಡಿವೈಡೇಷನ್ ಆದ್ರೆ ಯಾರೇ ಗೆದ್ರೂ ಕೂಡ ಕೇವಲ 5ರಿಂದ 10 ಸಾವಿರ ಅಂತರದಲ್ಲೇ ಗೆಲ್ತಾರೆ ಅನ್ನುವಂತಹದ್ದಂತೂ ಕನ್ಫರ್ಮು. ಸಮರ್ಥ್ಗೆ ಅಷ್ಟು ಸುಲಭದ ಹಾದಿಯಂತೂ ಇಲ್ಲ. ಒಂದು ಕಡೆ ಸಮುದಾಯ ಕೈ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯವರು ಅಂಡರ್ ಗ್ರೌಂಡ್ ವರ್ಕ್ ಮಾಡ್ತಾ ಇರೋದು ಕೂಡ ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಒಂದಿಷ್ಟು ಲಾಭ ಆಗಬಹುದು ಅನ್ನುವಂಥದ್ದು ಸ್ಥಳೀಯವಾದಂತಹ ಒಂದಿಷ್ಟು ಲೆಕ್ಕಾಚಾರ. ವಿನೋದ್, ಓಕೆ, ಥ್ಯಾಂಕ್ ಯು ದೀಪ ನಿಮ್ಮೆಲ್ಲ ವಿಶ್ಲೇಷಣೆಗಾಗಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.